ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಬರ್ರಿ ಇವತ್ತು ಅಗಸೆ ಬೀಜದ ಚಟ್ನಿ ಪೌಡ್ರ್ ಮಾಡೋದನ್ನು ನೋಡೋಣ್ರಿ. ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆದಂತಹ ಮತ್ತು ಫೇಮಸ್ ಆದಂತಹ ಉತ್ತರ ಕರ್ನಾಟಕದಲ್ಲಿ ಎಲ್ಲರ ಮನೆಯಲ್ಲಿ ಇರುವಂತಹ ಅಗಸೆ ಚಟ್ನಿ ಪುಡಿಯನ್ನು ಮಾಡೋದನ್ನು ನೋಡೋಣ ಬರ್ರಿ. ಭಾಳ ರುಚಿಯಾಗಿರ್ತೈತೆ ರೀ ಇದು. ರೊಟ್ಟಿ, ಕಟಕ್ ರೊಟ್ಟಿ, ಚಪಾತಿಗೆ, ಸಜ್ಜಿ ರೊಟ್ಟಿಗೆ ಮೊಸರು ಹಾಕ್ಕೊಂಡು ತಿಂದ್ರೆ ಅಂಕ್ರೂ ಭಾಳ ಸೂಪರಾಗಿರ್ತೈತಿ ಮತ್ತು ಹೆಲ್ತಿಗೂ ಕೂಡ ಭಾಳ ಚಲೋ ಅದು ನೋಡ್ರಿ ಇದು. ಬರ್ರಿ ಇವಾಗ ಅಗಸೆ ಚಟ್ನಿ ಪೌಡರ್ ಉತ್ತರ ಕರ್ನಾಟಕ ಸ್ಟೈಲ್ನಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊತ ಹೋಗ್ರಿ. ಇವಾಗ ನೋಡ್ರಿ, ಗ್ಯಾಸಿನ ಮೇಲೆ ಒಂದು ದಪ್ಪ ತಳದ ಪಾತ್ರೆನ ಇಟ್ಕೋಬೇಕಾಗೈತಿ. ಈಗ ಒಂದು ಬಟ್ಲಾಗೋಷ್ಟು ನಾನು ಅಗಸೆ ಬೀಜವನ್ನು ಇಟ್ಕೊಂಡೆ ನೋಡ್ರಿ ಇಲ್ಲಿಗ. ಈಗ ಇವನ್ನ ಸಣ್ಣ ನುರಿಯಾಗ ಕಲರ್ ಚೇಂಜ್ ಆಗ್ಬೇಕದ ಅಲ್ಲಿ ತನಕನೂ ಇವನ್ನ ಹುರ್ಕೊಂಬಿಡೋಣ್ರಿ. ನೀಟಾಗನ ಚಲೋ ತಗನ ಹುರ್ಕೋಬೇಕಾಗೈತಿ. ಹಸಿ ಬಿಸಿ ಹೊಡೆದ್ಬಿಟ್ರಿಂದ ಚಟ್ನಿ ಲಘುನ ಹಾಳಾಗಿಬಿಡ್ತೈತೆ ರೀ ಇದು. ಚಲೋ ತಂಗ ಇದನ್ನ ಹುರ್ಕೊಂಬಿಟ್ರೆ 15 ದಿನ ಇಟ್ಟರು ಈ ಚಟ್ನಿ ಪೌಡ್ರು ಕೆಡೋದಿಲ್ಲ ನೋಡ್ರಿ. ಕಟ್ಟಗೆ ರೊಟ್ಟಿಗೆ ಅಂಕರು ಇದು ಮಾಡಿಸಿದಂತಹ ರೆಸಿಪಿ ನೋಡ್ರಿ ಇದು. ಇದಕ್ಕೆ ಮೊಸರು ಹಾಕ್ಕೊಂಡು ತಿಂದ್ರೆ ಅಂಕ್ರೂ ಒಂದು ತಿನ್ನೋರು ಅಂಕರು ಒಂದು 4 ತಿಂತಾರೆ ನೋಡ್ರಿ. ಅಷ್ಟು ಟೇಸ್ಟಿಯಾಗಿರ್ತೈತಿ ಮತ್ತು ಘಮನೂ ಕೂಡ ಇದು ಭಾಳ ಸೂಪರಾಗಿರ್ತೈತಿ ನೋಡ್ರಿ ಇದು. ಹುರಿಬೇಕಾದ್ರೆ ಇದ್ರ ಘಮ ಅಷ್ಟು ಚಲೋ ತಂಗನ ಬರ್ತಿರ್ತೈತಿ ನೋಡ್ರಿ ಇದು ಅಗಸೆ ಬೀಜದ ಚಟ್ನಿ ಪೌಡರು. ಇದಕ್ಕೆ ತುಪ್ಪ ಹಾಕ್ಕೊಂಡು ಕೂಡ ಎಣ್ಣೆ ಹಾಕ್ಕೊಂಡು ಕೂಡ ತಿನ್ಬೋದು ನೋಡ್ರಿ. ಅಷ್ಟು ಸೂಪರಾಗಿರ್ತೈತಿ ಇದು. ಇದು ಚಟಪಟ ಅಂತ ಸಿಡಿಬೇಕ್ರಿ ಇದು. ಅಲ್ಲಿ ತನಕ ನಾವು ಹುರ್ಕೋಬೇಕಾಗೈತಿ ನೀಟಾಗಿ ಸಣ್ಣ ನುರಿಯಾಗ. ಆದಷ್ಟು ದಪ್ಪ ತಳ್ದ ನಾವು ಒಂದು ಪಾತ್ರೆಯನ್ನು ತೊಗೋಬೇಕಾಗೈತಿ ನೋಡ್ರಿ. ಆದಷ್ಟು ಇದನ್ನು ಸಣ್ಣ ನುರಿಯಾಗ ಬಿಡ್ಲಾರ್ದಂಗೆ, ಚಮಚೆ ಬಿಡ್ಲಾರ್ದಂಗೆ ಇದನ್ನ ಹುರ್ಕೋಬೇಕಾಗೈತಿ. ಕಲರ್ನು ಕೂಡ ಚೇಂಜ್ ಆಗ್ಬೇಕು ಮತ್ತು ಚಟಪಟ ಅಂತ ಸಿಡಿಬೇಕು ನೋಡ್ರಿ ಅವು. ಅಲ್ಲಿ ತನಕ ನಾವು ಇದನ್ನ ಹುರ್ಕೋಬೇಕಾಗೈತಿ. ಈಗ ನೋಡ್ರಿ, ಈಗ ಚಮಚಕ್ಕೆ ಈಗ ಹತ್ಕೋಕುಂತ ನೋಡ್ರಿ ಅವು. ಇನ್ನೂ ಹುರಿದಿಲ್ರಿ ಅವು. ಈ ರೀತಿ ಚಮಚಕ್ಕೆ ಹತ್ಕೋಬಾರ್ದ್ರವು. ಚಮಚದಿಂದ ಈ ರೀತಿ ಮೇಲ್ಗಡೆ ಈ ರೀತಿ ಇದು ಆದ್ರೆ ಅವು ತಾವು ಬೀಳ್ಬೇಕು ನೋಡ್ರಿ ಅವು. ಚಮಚಕ್ಕೆ ಒಟ್ಟನ ಹತ್ಕೋಬಾರ್ದವು. ಅಲ್ಲಿ ತನಕ ಇದನ್ನ ಹುರ್ಕೋಬೇಕಾಗೈತೆ ನೋಡ್ರಿ. ಇನ್ನೂ ಸ್ವಲ್ಪ ಹಸಿ ಬಿಸಿನೇ ಅದಾವವು. ಈಗ ಚಮಚಕ್ಕೆ ಹತ್ಕೊಂಡಿದ್ವಲ್ರಿ ಅವು ಹಸಿ ಬಿಸಿತ ತಿಳ್ಕೊಬೇಕಾಗೈತಿ. ಈಗ ನೀಟಾಗಿ ಹುರ್ಕೊಂಬಿಡೋಣ್ರಿ. ಈ ರೀತಿ ಮೇಲ್ಗಡೆ ಈ ರೀತಿ ತೋರಿಸಿದ್ರದು ನೀಟಾಗನ ಜಾರ್ಕೊಂಡು ಬೀಳ್ಬೇಕು ನೋಡ್ರಿ. ಚಮಚಕ್ಕೆ ಹತ್ಕೋಕೆ ಹೋಗ್ಬಾರ್ದು ಮತ್ತು ಕಲರ್ನು ಕೂಡ ಚೇಂಜ್ ಆಗ್ಬೇಕು. ಚಟಪಟ ಅಂತ ಸೌಂಡ್ ಬರ್ಬೇಕು. ಅಂದ್ರೆ ನೀಟಾಗಿ ಹುರಿದೈತಂತ ನಮ್ಗೆ ಗೊತ್ತಾಗೈತೆ ನೋಡ್ರಿ ಅವು. ಈಗ ನೋಡ್ರಿ ಕಲರ್ನು ಕೂಡ ಚೇಂಜ್ ಆಗೋಕೆ ಬಂದೈತಿ ಇದು. ಕಲರ್ನು ಕೂಡ ನೋಡೋಕ್ಕೂ ಕೂಡ ಇದು ಸೂಪರಾಗಿ ಇರ್ತೈತಿ ನೋಡ್ರಿ ಇದು ಅಗಸೆ ಬೀಜದ ಚಟ್ನಿ ಪೌಡ್ರ್. ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಇದು ಫಂಕ್ಷನ್ನಾಗ ಮತ್ತು ಮನ್ಯಾಗ ಈ ಚಟ್ನಿ ಪೌಡ್ರು ಎಲ್ಲರ ಮನ್ಯಾಗೂ ಇರ್ತೈತಿ ನೋಡ್ರಿ ಇದು. ಫಂಕ್ಷನ್ನಾಗೆ ಅಂದರು ಕಂಪಲ್ಸರಿ ಇದನ್ನು ಇದೊಂದು ಮತ್ತು ಶೇಂಗಾ ಚಟ್ನಿ ಪೌಡ್ರ್ ಕಂಪಲ್ಸರಿಯನ್ನು ಫಂಕ್ಷನ್ನಾಗೆ ಈ ಚಟ್ನಿ ಪೌಡ್ರು ಮಾಡೇ ಮಾಡ್ತಾರೆ ನೋಡ್ರಿ. ಅಷ್ಟು ಟೇಸ್ಟಿಯಾಗಿರ್ತೈತಿ ಇದು. ಮೊಸರು ಹಾಕ್ಕೊಂಡು ತಿಂದ್ರೆ ಅಂಕರು ಇನ್ನೂ ಸೂಪರಾಗಿನ ಇದು ಟೇಸ್ಟ್ ಇರ್ತೈತಿ ನೋಡ್ರಿ ಇದು. ಮತ್ತು ಆರೋಗ್ಯಕ್ಕೆ ಕೂಡ ಭಾಳ ಬೆನಿಫಿಟ್ ಅದ ನೋಡ್ರಿ ಇದರಿಂದ ಅಗಸೆ ಬೀಜದ. ಈಗ ನೋಡ್ರಿ ಆಯ್ತು. ಇವಾಗ ಕಲರ್ನು ಕೂಡ ನೀಟಾಗನ ಚೇಂಜ್ ಆಗೈತಿ ಈಗ. ಆದಷ್ಟು ಹುರ್ಕೋಬೇಕಾದ್ರೆ ನೀಟಾಗಿ ಹುರ್ಕೊಂಡ್ಬಿಟ್ರೆ ಇದು 15 ದಿನ ಇಟ್ರು ಏನು ಕೆಡೋದಿಲ್ಲ ನೋಡ್ರಿ ಇದು. ಹಾಗೆಯೇ ಗ್ಲಾಸಿನ ಬಾಟ್ಲ್ ಒಳಗೆ ಹಾಕ್ಕೊಂಡ್ಬಿಟ್ರೆ ಮುಗಿದೋಕೈತಿ. ಈಗ ನೋಡಿ ಚಮಚದಿಂದ ಈ ರೀತಿ ತೋರ್ಸಾಕೊಂತೇನಿಲ್ಲ, ಒಂದು ಸ್ವಲ್ಪ ಹತ್ಕೋವಲ್ದು ಚಮಚಕ್ಕೆ. ಈಗ ಪರ್ಫೆಕ್ಟಾಗಿ ಹುರಿದಾವಂತ ನಮ್ಗೆ ತಿಳ್ಕೊಬೇಕಾಗೈತಿ ನೋಡ್ರಿ. ಇದೇ ರೀತಿ ನಾವು ಹುರ್ಕೋಬೇಕಾಗೈತಿ. ಫಸ್ಟ್ ತೋರ್ಸೋದಾಗ ಚಮಚಕ್ಕೆಲ್ಲ ಹತ್ಕೊಂಡಿದ್ದವು. ಈಗ ಚಮಚಕ್ಕೆ ಒಂದಿಟ್ಟು ಹತ್ಕೋವಲ್ದು ನೋಡ್ರಿ ಅವು. ಈಗ ಆದಂಗೆ ಆಯ್ತು ರೀ. ಅವಾಗ ನೀಟಾಗಿ ಹುರ್ಕೊಂಡಿದ್ದು ಆಯ್ತು. ಇವಾಗ ಏನು ತೋರ್ಸಾಕೊಂಡೈತಲ್ಲ ಈ ರೀತಿನ ಹುರ್ಕೋಬೇಕಾಗೈತೆ ನೋಡ್ರಿ. ಈಗ ಆಯ್ತು ನೋಡ್ರಿ ಹುರಿದದ್ದು ಆಯ್ತು. ಇವಾಗ ಚಟಪಟ ಅಂತಲೂ ಸಿಡಿ ಹಾಕ್ಕೊಂತಾವ ಈಗವು. ಈಗ ರೆಡಿ ಆದಂಗೆ ಆಯ್ತು. ಇವಾಗ ಪೂರ್ತಿ ಹುರಿದಾಗ ಈ ರೀತಿ ಚಟಪಟ ಅಂತ ಸಿಡಿತಾವ ನೋಡ್ರಿ. ಈಗ ರೆಡಿ ಆತ್ರಿ ಇದು ಹುರಿದದ್ದು. ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡೋಣ್ರಿ. ಆಫನ್ನು ಮಾಡಿಕೊಂಡು ಆ ಬಿಸಿ ಒಳಗನ ಇದನ್ನು ಕರಿಬೇವನ್ನ ಹುರ್ಕೊಂಬಿಡೋಣ್ರಿ. ಗ್ಯಾಸ್ ಏನು ಆನು ಮಾಡ್ಕೋಬೇಕಾಗಿಲ್ಲ. ಇದೇನು ಬಿಸಿ ಇರ್ತೈತಲ್ಲ ಪಾತ್ರೆ, ಅದು ಪಾತ್ರೆ ಒಳಗೆ ನಾವು ನೀಟಾಗಿ ಹುರ್ಕೊಂಡ್ಬಿಟ್ರೆ ಇವು ರೋಸ್ಟ್ ಆಗಿಬಿಡ್ತಾವ್ರಿ. ಈಗ ಮಿಕ್ಸಿ ಮಾಡ್ಕೋಬೇಕಾದ್ರೆ ಇದು ಕೂಡ ನೀಟಾಗಿ ಪೌಡ್ರಾಗಿ ಬರ್ತೈತೆ ನೋಡ್ರಿ. ಈಗ ಅವು ಆರಿದ ಮೇಲೆ ಅಗಸೆ ಬೀಜ ಆರಿದ ಮೇಲೆ ಮಿಕ್ಸಿ ಜಾರಿಗೆ ನಾವು ಹಾಕ್ಕೋಬೇಕಾಗೈತಿ. ಬಿಸಿ ಬಿಸಿ ಹಾಕ್ಕೋಕೆ ಹೋಗ್ಬಾರ್ದು. ಈಗ ನೋಡ್ರಿ ಚಲೋ ತಂಗ ಆರೈತಲ್ಲ ಹಿಂಗೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕಾಗೈತೆ ನೋಡ್ರಿ. ಈಗ ನೋಡ್ರಿ ಅಗಸೆ ಬೀಜ ಹಾಕ್ಕೊಂಡು ಮತ್ತು ಕರಿಬೇವು ಹಾಕ್ಕೊಂಡು ನಾನು ರೀ ಈಗ ಬೆಳ್ಳುಳ್ಳಿ ಹಾಕ್ಕೊತೇನೆ ನೋಡ್ರಿ. ಒಂದು 2 ಗಡ್ಡೆ ಆಗೋಷ್ಟು ನಾನು ಬೆಳ್ಳುಳ್ಳಿ ಹಾಕ್ಕೊಂಡು ನೋಡ್ರಿ ಈಗ. ಇವಾಗ 1 ಚಮಚ ಜೀರಿಗೆ ಹಾಕ್ಕೊತೇನೆ ನೋಡ್ರಿ.
ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಡ್ತೀನಿ. ಉಪ್ಪನ್ನು ಆದಷ್ಟು ನೋಡಿಕೊಂಡು ಹಾಕ್ಕೋಬೇಕಾಕೈತಿ. ಕಡಿಮೆ ಹತ್ರ ಆಮೇಲೆ ಹಾಕ್ಕೋಬೋದು ನಾವು. ಈಗ ನೋಡಿರಿ ಕೆಂಪು ಖಾರದ ಪೌಡ್ರ್ ಹಾಕ್ಕೊತೇನೆ ಇಲ್ಲಿಗೆ. ಈಗ 2 ಚಮಚ ಆಗೋಷ್ಟು ಕೆಂಪು ಖಾರದ ಪೌಡ್ರ್ ಹಾಕ್ಕೊಂಡು ನಾನು ಈಗ ಮುಂಚೆ ಸಣ್ಣಗೆ ಇದನ್ನ ಪೌಡ್ರ್ ಮಾಡ್ಕೋಬೇಕು. ಆದಷ್ಟು ಸಣ್ಣಗನ ಪೌಡ್ರ್ ಮಾಡ್ಕೋಬೇಕು ನೋಡಿರಿ. ಈಗ ರೆಡಿ ಆಯ್ತು ನೋಡಿರಿ, ಅಗಸೆ ಬೀಜದ ಚಟ್ನಿ ಪೌಡ್ರು ರೆಡಿ ಆಯ್ತು. ಆದಷ್ಟು ಸಣ್ಣಗನ ಪೌಡ್ರ್ ಮಾಡ್ಕೊಂಡೈತೆ ನೋಡಿರಿ. ಈಗ ಈ ರೀತಿ ಕಲರನ್ನು ಕೂಡ ಎಷ್ಟು ಸೂಪರಾಗಿ ಬಂದೈತಿ. ಕಲರು ಘಮನೂ ಕೂಡ ಸೂಪರಾಗಿನೇ ಇರ್ತೈತೆ ರೀ ಇದು. ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿರಿ. ಉತ್ತರ ಕರ್ನಾಟಕದ ಸ್ಟೈಲ್ನಾಗ ನಾನು ಮಾಡಿ ತೋರಿಸೀನಿ. ನೀವು ಕೂಡ ಒಮ್ಮೆ ಈ ಒಂದು ರೆಸಿಪಿನ ಟ್ರೈ ಮಾಡಿರಿ. ಕಟ್ಟಗೆ ರೊಟ್ಟಿ, ಜೋಳದ ರೊಟ್ಟಿಗೆ ಐತಂಕ್ರೆ ಇದನ್ನ ಮೊಸರು ಹಾಕ್ಕೊಂಡು ತಿಂದು ನೋಡಿರಿ, ಅಷ್ಟು ಸೂಪರಾಗಿರ್ತೈತಿ. ಮತ್ತು ಇದೇ ಚಟ್ನಿನ ನೀವು ಕೂಡ ಬೇಕಾ ಅಂತೀರಿ. ಆ ರೀತಿ ಇದ್ರದ್ದು ಘಮನೂ ಇರ್ತೈತಿ ಮತ್ತು ರುಚಿನೂ ಇರ್ತೈತಿ ಮತ್ತು ಆರೋಗ್ಯ ಕೂಡ ಭಾಳ ಹೆಲ್ದಿ ಕೂಡ ಇರ್ತೈತಿ ನೋಡಿರಿ ಇದು. ಈಗ ನೋಡಿರಿ ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ದಾಯಿತು. ಈಗೊಂದು ತಾಟಿಗೆ ಹಾಕ್ಕೊಂಡು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಂಡೇನಿ. ಈಗ ಇದು ಆರಿದ ಮೇಲೆ ಗ್ಲಾಸಿನ ಬಾಟ್ಲಿಗೆ ಹಾಕ್ಕೊಂಡು ಇಟ್ರು 15 ದಿನ ಇಟ್ರು ಕೆಟ್ಟೋದಿಲ್ಲ ನೋಡಿರಿ. ಆ ರೀತಿ ನಂಗಿರ್ತೈತಿ ಇದು. ನೀವು ಕೂಡ ಈ ಒಂದು ಅಗಸೆ ಬೀಜದ ಚಟ್ನಿ ಪೌಡ್ರನ್ನು ಒಮ್ಮೆ ಟ್ರೈ ಮಾಡಿ ರೊಟ್ಟಿ ಜೊತೆ ಮೊಸರು ಜೊತೆ ಇದನ್ನು ತಿಂದು ನೋಡಿರಿ, ಅಷ್ಟು ಸೂಪರಾಗಿರ್ತೈತಿ. ಹಾಗೆಯೇ ಈ ಒಂದು ಅಗಸೆ ಬೀಜದ ಚಟ್ನಿ ಪೌಡ್ರು ಲೈಕ್ ಇದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ಮತ್ತು ಈ ಒಂದು ಉತ್ತರ ಕರ್ನಾಟಕ ಸೈಡ್ನಾಗ ನಾನು ತೋರಿಸಿನಲ್ಲ ಅದೇ ರೀತಿ ನಮ್ಮೆ ಟ್ರೈ ಮಾಡಿ ಇದನ್ನು ರುಚಿ ನೋಡಿರಿ, ಅಷ್ಟು ಸೂಪರಾಗಿ ಇರ್ತೈತಿ. ಮತ್ತು ನನ್ನದೊಂದು ಚಾನೆಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಮಸ್ಕಾರ, ಧನ್ಯವಾದ. ಇನ್ನೊಂದು ಹೊಸ ಅಡುಗೆಯೊಂದೇ ಬರುತ್ತೇನೆ.